ಇವಾಗ ಕುಶಾಲರ ಮನೆ ಬಂದಿದ್ದೀನಿ. ಏನು ಮ್ಯಾಟ್ರ್ ಅಂತ ಹೇಳ್ತೀನಿ ಬರ್ರಿ ಇವಾಗ ಕುಶಾಲನ ಕಥೆನ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ಬಂದು ನೋಡ್ರಿ ಅಲ್ಲ ಸಾಕೆ ಹೊಸ ವಿಡಿಯೋ. ಇವತ್ತು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಒಬ್ರು ಗೊತ್ತಿರೋರು ಅವ್ರೆ, ಅವ್ರಿಗೂ ಮನೆ ಕೊಡಬೇಕು. ಅವರು ಇವತ್ತು ಊರು ಕೊಟ್ಟೋಗ್ತಾ ಇದ್ದೀನಿ. ಇವತ್ತೇ ಲಾಸ್ಟು, ನೆಕ್ಸ್ಟ್ 6ನೇ ತನಕ ಇರಲ್ಲ ಅಂತಂದ್ರು. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹತ್ತಿರಿ ವಸಂತು, ಏ ವಸಂತಮ್ಮ, ಏ ವಸಂತ ಹತ್ತು ಹತ್ತು ತೆಗಿ. ಯಾಕೆ ಹೊಸದಾ? ಅದೇ ರಂಗನಾಥನ ಕರ್ಕೊಂಡು ಹೋಗ್ತದೆ ಅಂತ ಭಾನುವಾರ ಹೋದ್ರೆ ಆಯ್ತು. ಅದಿರ್ತದಲ್ಲ ಹೊತ್ತದೇನಮ್ಮ ಕೈ ಮುಖಂಡ ಒಳ್ಳೇದಾಗ್ಲಿ ಅಂತ, ಒಳ್ಳೇದಾಗ್ಲಿ ಅಂತ ಹೊಸರ ಬರೋ ಬೆಟ್ಟ ಕೈ ಮುಗಿ. ಬೆಟ್ಟ ಇಲ್ಲಿಂದ ಬೆಟ್ಟ ಕಾಣ್ತದೆ. ಬೆಟ್ಟ ಕೈ ಮುಖಂಡು ಗಾಡಿ ಕೈ ಮುಖಂಡು ಜಾಗ ಬಿಡ್ತಾ ಇರೋದು ಇಲ್ಲಿಂದ. 3ನೇ ದಿವಸ ಇವತ್ತು ಇನ್ವಿಟೇಷನ್ ಕಾರ್ಡ್ ಹಂಚೋದು. ಇವತ್ತೇ ಲಾಸ್ಟು. ದೂರದ್ದೆಲ್ಲ ಮುಗಿಸ್ಬಿಡ್ತೀನಿ. ನಾನು ಹಂಚೋದು ಇವತ್ತೇ ಲಾಸ್ಟ್. ಬಿಟ್ಟರೆ ನಮ್ಮೂರಿಗೆ ಕೊಡ್ಕೊಂತೀನಿ ಅಷ್ಟೇ. ನಮ್ಮ ಅಪ್ಪ ಎಲ್ಲ ಯಾರೋ ಗಾಡಿ ರೋಡಾಗ ಹಾಕಿದ್ರು, ಸೈಡಿಗೆ ನಿಲ್ಸಕ್ಕೆ ಹೋಗೋದಿ. ಬಿಟ್ರಪ್ಪ ನನಗೆ ಸಮಾಧಾನ ಏನ ಮುರಿ ಚಪ್ಪಲಿ ಅಲ್ಲ ನನಗೂ ಇವಾಗ ಏನಪ್ಪ ಕೈ ಹಂಗ್ ಮಾಡ್ಕೊಂತಿದ್ದೆ? ಗಾಡಿ ಮಿತ್ಕೊಂಡ್ಬಿಟ್ಕೊಳ್ಳಿ. ಅದು ನೆರಣಿ ಆಯ್ಲ್ ಇರ್ಬೇಕದು. ಅದೇ ಗಾಡಿ ಚೈನಾಗ ಹೊಡೆದದ್ ಮೇಲೆ ಚೈನು ಗಾಡಿ ನೀನ್ ಇಲ್ಲಿ ಹಿಡ್ಕೊಂಡು ಹೋಗೋದ ಕೆಳಗಡೆ? ಮೇಲೆ ಹಿಡ್ಕೊಂಡಿದ್ ನಾನು. ಅದೇ ಸೀಟ್ ಹಿಂದಗಡೆ ಸೀಟ್ ಕೆಳಗಡೆ ಹಿಡ್ಕೊಂಡಿದ್ದಿ. ಇದು ಯಾವ್ದು ಡೋರ್ ಹಾಕಿಲ್ಲ ಹೋಗಕ್ಕೆ. ಡೋರ್ ಹಾಕದ್ ಕಲ್ತಾ, ಕೊನೆಗೂ ಡೋರ್ ಹಾಕದ್ ಕಲ್ತಾ. 3 ದಿವಸದಿಂದ ಹೇಳ್ಕೊಟ್ಟು ಸಾಕಾಯ್ತಾ? ಎಲ್ಲ ಚೆನ್ನಾಗಿ ಬೆಳ್ಕೊಂಡ್ರ ಒಳ್ಳೇದಾಗ್ಲಿ ಹುಷಾರ ಬರ್ಲಿ ಅಂತ. ಗೈಸ್ ಇವಾಗ ವಿಜಯನಗರ ಹೋಗ್ಬೇಕು. ಹೊತ್ತತ್ರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬೇಕಂತೆ. ಅವ್ರ ಲೊಕೇಶನ್ ಕಳ್ಸೋದ್ರಾ? ಅದೇನು ಲೊಕೇಶನ್ ಇದಾತ ನಂಗೆ ಗೊತ್ತಾಯಿಲ್ಲ. ಅಲ್ಲಿ ಬಂದ್ಬಿಡ್ರಿ ಕೆಳಗೆ ಮಾಡ್ಬಿಡ್ತಾರ. ಸುಮ್ಮನೆ ಧೂಳು ಬರ್ತದ ಆಚ ಕಡೆಯಿಂದ. ಇಲ್ಲ ಬರಲ್ಲ, ಒಳೆ ಕೂತಂತೆಲ್ಲ ಬಂದು ಧೂಳು ಕೂತಾಳ. ಹಿಂಗೆ ಗೊತ್ತಾಗ್ತದ ನೋಡಮ್ಮ. ಬೆಂಗಳೂರು ಗೊರಗಂಟೆ ಪಾಳಿ ಕತೆನ ಇಡೀ ನಂದು ಎಷ್ಟು ಇದ್ರ ನೋಡ್ಬಿಟ್ಟು ಕಾಲೇಜಿಗೆ ಒಂದೇ ಸಲ ನೋಡಿದ್ದು. ಅದು ಯಾವುದೋ ಹಬ್ಬದಲ್ಲಿ, ಗಣೇಶನ ಹಬ್ಬದಲ್ಲ ಗೌರಿ ಹಬ್ಬದಲ್ಲ ಒಂದ್ಸಲಿ ಬಂದಿದ್ದೆ. ಅವಾಗ ಒಂಚೂರು ಕಾಲೇಜ್ ನೋಡಪ್ಪ ಈ ರೋಡು. ಈ ವರ್ಷ ಎಲ್ಲ ಹೋದ್ರು ಇದ್ರಾಗೆ ಟ್ರಾಫಿಕ್ ಅಂತೂ ತಪ್ಪದಿಲ್ಲ ಕಣಮ್ಮ. ಇದು ಗೊತ್ತಾ? ಅವೆಲ್ಲ ಬಿಲ್ಡಿಂಗ್ ನೋಡ್ಬಿಟ್ಟು ಇದ್ರ ಮ್ಯಾಲಕ್ಕೆ ಹೆಂಗತ್ತಾರೆ ಅಂತಿ. ಕತೆ ನೀವು ಇನ್ನೂ ಎಲ್ಲೋ ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಅಲ್ಲಿ ಇನ್ನೂ 2 ಸಿಗ್ನಲ್ ಬಿಡಬೇಕು ನಾವು. ಅಲ್ಲಿ ಮುದಕ್ಕೆ ಹೋಗ್ಬೇಕು, ಪಾಸ್ ಆಗ್ಬೇಕು ಅಂದ್ರೆ. ನಾನು ಹೇಳ್ದೆ ಬೆಳಗ್ಗೆ ಎದ್ದೇಳ್ರಮ್ಮ 8 ಗಂಟೆ 8:30ಗೆ. ಕರೆಕ್ಟಾಗಿ 8:30 ಪೀಕ್ ಅವರು ಎಲ್ಲ ಆಫೀಸ್ಗೆ ಹೋಗೋರು ಗೀಫೀಸ್ಗೆ ಹೋಗೋರೆಲ್ಲ ಇವಾಗ ಹೊರಟಿರ್ತಾರೆ. ನಮ್ಮ ಮನೆಗೆ ಹೇಳೋದು ಕೇಳಲ್ಲ. ನಾನು ಹೇಳಿವ ಎದ್ದೇಳ್ರಪ್ಪ ಅಂದ್ರೆ ನೀವೇ ಎದ್ದೇಳಲ್ಲ. ಇವಾಗ ಇಲ್ಲಿ ಆಯಾ ಮಾಡ್ರಿ. ಇಲ್ಲಿ ಅಲ್ಲಿಂದ ಇವಾಗ ಅರ್ಧ ಗಂಟೆ ಬಂದಿದ್ದೀನಾ. ಇಲ್ಲಿ 1 ಅವರ್ ಆದ್ರೂ ಹೋಗಕ್ಕಲ್ಲ ನೋಡ್ಕೊ. 20 ಕಿಲೋಮೀಟರ್ 10 ನಿಮಿಷ ಗೊತ್ತೀವಿ. ಇಲ್ಲ 10 ಕಿಲೋಮೀಟರ್ನ 20 ನಿಮಿಷ ಆದ್ರೂ ಹೋಗಕ್ಕಲ್ಲ. ನೀನು ಎದ್ದ ನಿಂದೆಲ್ಲ ರೆಡಿ ಆಗಿದ್ರೆ ಆಗ್ಬಿಡ್ತಾರೆ. ಕೂತ್ಕೊಳ್ಳೋ ಜಿಮ್ ಅಂತ ಹಿಂದೆ ಕೂತ್ಕಂತಿ 2 ಅವರ್ ನಿಂತು 2 ಅವರ್ ಎದ್ದಿರ್ತಿ 2 ಅವರ್ ಮನಿಕಂತಿ ಹಿಂದಗಡೆ. ನಾನು ಯಾವಾಗಲ ಪಾಪ ಕೊಂಡೆ ಮುಚ್ಚಿಲ್ವಲ್ಲ ಹಿಂಗೆ. ಅತ್ತ ತೆಗೆ ಹಾಕಿ ಗಿಡ ತೆಗೆ ಅತ್ತ ತೆಗೆ. ಮೇಲೆ ಆಯ್ತು ನೋಡು. ಮೇಲೆ ನೋಡು. ಅಲ್ಲಿ ಆಯ್ತು ನೋಡು. ಓಪನ್ ಮಾಡೋದು ಮೇಲೆ ಆಯ್ತು ನೋಡಲ್ಲ. ಫಸ್ಟ್ ಲೊಕೇಶನ್ ರೀಚ್. ಸಕ್ಸಸ್ಫುಲಿ ಫಸ್ಟ್ ಲೊಕೇಶನ್ ರೀಚ್ ಆಗಿದೆ. ಆಯ್ತು ನೀನು ಅವಳೇ ತೋರಿಸ್ತೆ ಅಲ್ಲ. ಅವ್ನಿಗೆ ಡೋರ್ ಲಾಕ್ ಇಲ್ಲದೆ ಹಿಂಗಂತ ಅವ್ನ ಕೈಯಲ್ಲಿ ಅವಲೇ ಅಲ್ಲಿ ಹೇಳ್ತೀವಿ. ಮೇಲೆ ನೋಡ ಟಿಕ್ಕಿ ತೆಗೆ ಬಂದವನೆ. ನಿಂಗೆ ಗೊತ್ತಿಲ್ವಾ ಈ ಕಾಯಿ ಹುಡುಗ ಎಲ್ಲ ಗೊತ್ತಿರ್ತದೆ. ಹಾಂ ಅದೇ ತಗೋ. ಹೇಗೆ ಒಂದು ಮನೆ ತಗೊಂತಿ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಬರ್ತೀನಿ. ನೀನು ಮಾಡಕ್ಕೆ ಬಂದ ಯೂಟ್ಯೂಬು? ಹೌದಾ? ನಿಮ್ಮ ಅಣ್ಣೆ ಅಲ್ಲ? ಒಬ್ಬನೇ ನೀನು? ಒಬ್ಬನೇ ಮಗನ? ಮತ್ತೆ ನಿಮ್ಮ ಅಣ್ಣೆಲ್ಲ ಕೆಲಸ? ಏನ್ ಕೆಲಸ ಅನ್ನಲ್ಲ? ಏನ್ ಪೀಸ್ ಆಗ ನೋಡಿ ಹೆಂಗ ಜಾಗ. ವಿಜಯನಗರ ಪೀಸ್ ಅಲ್ವಾ? ಅದೇನು ಬೆಂಗಳೂರು ಆಗಿದ್ದೀರೋ ಅಲ್ಲಿ ಗೊರಗುಂಟೆ ಪಾಳಿಯಿಂದ ಬರೋಷ್ಟು ಸತ್ತೋಯ್ತಲ್ಲ ನಮಗೆ ಜೀವ. ಇಷ್ಟೊತ್ತಿಗೆ ಹಾಸನ್ಗೆ ಹೋಗಿರಿ ಮನೆಗೆ ಬರೋಷ್ಟೊತ್ತಿಗೆ. ಟೈಮ್ ಎಷ್ಟು ಗಂಟೆ? ನಮ್ಮ ಮಾಮೂಲ್ ಮನೆ ಇದ್ದಂಗೆ ಅವ್ನು ಸೇರಿ ನಮ್ಮ ರಾಘವ ಇದ್ದಂಗೆ ಅವನಿಂತನ. ಏನು ನಾಳೆ ಬರ್ತದೆ? ಹಿಂಗೇನು ಗೊತ್ತಾವಲ್ಲ ಯೂಟ್ಯೂಬ್. ಇನ್ನು ಈ ವಯಸ್ಸು ಮಕ್ಕಳೆಲ್ಲ ಅರ್ಸ್ಕೊಂಡ್ ಬಿಟ್ಟಿರ್ತಾರಲ್ಲೋ. ನಿಮ್ಮ ಅಮ್ಮ ಜಾಸ್ತಿ ಓದು ಅಂತಾರೆ. ನಿಮ್ಮಮ್ಮ ಓದು ಅಂತಾರೆ. ಫೋನ್ ಕೈ ಕೊಡಲ್ವಾ? ಹಂಗೆಲ್ಲ ಮಾಡ್ಬೇಡ ಕಡಲೇ. ಎಲ್ಲ ಸುತ್ತೋಡಿ ಇಡೀ ಬೆಂಗಳೂರೇ ರೌಂಡ್ ಹೊಡಿಯ. ನೀನು ಹೇಳ್ತೀನಿ ಇದು ಯಾವ್ದು ಸ್ಕೂಲಲ್ಲಿ ಇರ್ತಾವಲ್ಲ ಹುಡುಗಿರನ್ನೆಲ್ಲ ನೋಡಕ್ ಹೋಗು. ನಿಮ್ಮ ಅಮ್ಮಂಗೆ ಕೊಡ್ತೀನಿ ನಡಿ.
ಫೋನ್ ಕೊಡಲ್ವಾ ಅಂತ ಟ್ಯೂಷನ್ ಹಾಕೋರ ಇಲ್ಲ ಅದೇ ಆಗಿರೋದ್ ಕೆಲ್ಸ. ಟ್ಯೂಷನ್ ಓದಿ ಸ್ಕೂಲ್ ಮುಗಿಸ್ಕೊಂಬಂದಿ ಕಳ್ಳೆ ನಿನ್ನಲ್ಲಿ ಫುಲ್ಲು ಚೇಂಜ್ ಮಾಡ್ಬಿಡ್ತಾರೆ ನಿನ್ನ ಎಲ್ಲ ಇರೋಕೊಬೇಡ ನೀನು ನಮ್ಮ ಥರ ಬೆಳಿ ಹಂಗಂತ ಅಮ್ಮನ ಮಾತು ಕೇಳಬೇಡ ಅಂತಲ್ಲ ಅದು ಕೇಳು ನೀವು ಅಮ್ಮಂಗೆ ಗೊತ್ತಿಲ್ಲಂಗೆ ಈ ಥರ ಕೆಲಸ ಮಾಡು ಅವಾಗ ಚೆನ್ನಾಗಿ ಬುದ್ಧಿ ಕಲಿತಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಇಂಥ ಹೇಳ್ಕೊಡ್ತಾನೆ ಅನ್ಬೇಡ್ರಿ ಹಂಗಿದ್ರೆ ಮಕ್ಳು ಬುದ್ಧಿ ಕಲಿ ಜಾಸ್ತಿ ಸ್ಟ್ರಿಟ್ ಮಾಡಕ್ಬಿಟ್ರೆ ಇವ್ನು ಕಾಲೇಜ್ಗೆ ಹೋಗೋಕ್ಕೆ ದೊಡ್ಡ ಕಿಲಾಡಿ ಆಗೋತಾನೆ ಇವನು ನೀನೇ ಹೋಗೋಣ ನಡಿಯೋ ಯಾವ್ದೋ ನಿಮ್ಮ ಮನೆ ನನಗೆ ಗೊತ್ತಿಲ್ಲ ಇದ ಮತ್ತೆ ಹಿಂಗ್ ನಡಿ ನಾನು ಕರ್ಕೊಂಡು ನಾನು ಬಿಡ್ತಾ ಇದ್ದೆ ಇಲ್ಲ ಮತ್ತೆ ಕರಿ ಅಮ್ಮನ್ನ ಅದು ನಿಂಗೆ ಗೊತ್ತಾಗಲ್ಲ ಕಣ್ ಸುಮ್ಮನಿರು ಇಲ್ಲ ನಡಿಯೋ ಬಾರ್ಗೆ ಮನೆ ಕರ್ಕೊಂಡು ಫಸ್ಟು ಇದೇನಾ ಅಲ್ಲ ನಂಗೆ ಎಲ್ಲ ವಾರ ಎಲ್ಲ ಮಾಡಾಕ್ಬಿಟ್ಟಿದೀರ ಅಲ್ಲೇ. ಶುಕ್ರವಾರ ಅಲ್ವಾ? ಶುಕ್ರವಾರ ಹಂಗಾಗಿ ಬೇಗ ವಾರ ಮಾಡೋದಲ್ಲ ಅವಾಗ. ಹೌದಾ? ಎಷ್ಟು ಬರೋ ತಿಂಗಳು ಹಾಸ್ಟ್ಲು. ಅಷ್ಟು ಹಾಕ್ಬಿಟ್ರೆ ಹೇಗೆ ಬೇಕಾ ಚಿಕ್ಕ ವಯಸ್ಸಿಗೆ ಅಷ್ಟು ಹಾಕ್ತೀರನ್ನ ಆಳ್ವಾಸ್ ಹಾಕ್ಬಿಡ್ತೀರಾ ಹಂಗಾರೆ ಆಳ್ವಾಸ್ ಹಾಕೊಂಡು ಮೊದಲು ಉದ್ಧಾರ ಮಾಡಕ್ಕೆ ಹ್ಞೂ ಕೊಡ್ರಿ ಜಲ್ದಿ ಹೋಗೋಣ ಬರಕ ಬೇಗ ಟಪ್ಪಂತ ಇನ್ನ ಬೇಜಾರು ಇವತ್ತು ಪ್ಲಾನ್ಗಳು ಯಾಕಲ್ಲ ಹಿಂಗೆ ನಗ್ತಿ ಹಾಂ ಫಸ್ಟ್ ನೀವೇ ಇವತ್ತು 8 ಗಂಟೆಗೆ ಬಿಟ್ಟ ಕಣಕ 7:45 ಬಿಟ್ಟು ಹಾಂ ಇರ್ಲಿ ಹೋಗ್ರಿ ಪರವಾಗಿಲ್ಲ 7:45 ಬಿಟ್ಟು ಗೊತ್ತಲ್ಲ ನಿಮ್ಗೆ ಗೊರಗುಂಟೆ ಪಾಳ್ಯ ಅಲ್ಲೇ ಆಯ್ತು ಅರ್ಧ ಗಂಟೆ ನಾವು ನಾಷ್ಟ ಮಾಡ್ಕೊಂಬಂದೆ ಕಣಕ ಆಗಳು ವಸಂತಮ್ಮ ಅಕ್ಕ ಒಂದು ತಟ್ಟೆದೆ 2 ಕೊಟ್ಟು ನಂಗೂ ಅಮ್ಮಂಗೆ ಆಗ ಹಂಗೆ ಹಂಗೆ ಕೊಡ್ಬೇಡಿ ತಂಗಿ ಸ್ಪೂನ್ಗಿನೆಲ್ಲ ತಿನ್ನಲ್ಲ ನಾಳೆಗೆ ಕರ್ಕೊಂಡ್ರೆ ನೀವು ಅಮ್ಮಗೇನು ಕೆಲಸ ಇಲ್ಲ ಹೊಡೆದಾಗ್ಬಿಡ್ತೀನಿ ಏಯ್ ಪರವಾಗಿಲ್ಲ ಬಿಡಕ್ಕ ಏನಾಗಲ್ಲ ಬಿಡಕ್ಕ ನಾವು ಮನೆಗೆ ತಿನ್ನಲ್ವಾ ನಮ್ಮ ವಿಡಿಯೋದಲ್ಲಿ ನೋಡಿ ಬರಕ್ಕೆ ಯಾವತ್ತಾರು ಮೇಲೆ ಕೂತ್ಕೊಂಡು ತಿಂದಿದ್ದೀನಕ್ಕ ನಾವು ಹಾಂ ನಾವು ಕೆಳಗಡೆ ನಾವು ತಿನ್ನೋದು ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಅಲ್ಲ ನಮ್ಮ ಮನೇಲಿ ನೀವೇ ಬಂದು ಕೊಡ್ಬೇಕಣಕ್ಕ ಅದೆಲ್ಲ ಕೊಡ್ಬಾರ್ದು ಅಕ್ಕ ನೀನು ಅಕ್ಕ ಕೊಡ ವಾಪಸ್ಸು ಕಾಸು ಅಕ್ಕ ಅದೆಲ್ಲ ನಿಮ್ಮ ಮದುವೆ ಬರಬೇಕು ಕಾಸೆಲ್ಲ ಕೊಡಂಗಿಲ್ಲ ತಾಳ್ಬೇಕು ಈಗ ಅಂಗಿಸ್ಕೊಂಡ್ಕೊಳಪ್ಪ ಕೊಡ ಏಯ್ ತಂಗಿ ಅದ್ರ ತಾಂಡ್ ಏನು ಮಾಡ್ಕೊಂತಾಳಕ್ಕ ದುಡ್ಡೆಲ್ಲ ಕೊಡ್ಬಾರ್ದು ನೀವು ಗೊತ್ತಾಗಲ್ಲ ನಿಮಗೆ ಮಿಸ್ ಮಾಡ್ದಂಗೆ ಎಲ್ಲ ಮಕ್ಕಳು ಫ್ಯಾಮಿಲಿ ಯಜಮಾನ್ರು ಎಲ್ಲ ಕಡೆಯಿಂದ ಬರಬೇಕು ಹಾಂ ಸದ್ಯ ನಮ್ಮ ಚಿಕ್ಕ ಮಗ ಹೋಗೋ ಮುಂಚೆನೆ ಮದುವೆ ಮುಗಿತಿದ್ದಾರೆ ಅದೇ ಖುಷಿ ಅಂದ್ರೆ ಇವ್ನು ಹಾಸ್ಟೆಲ್ ಹಾಕ್ಬಿಡ್ತೀನಲ್ಲ 20ನೇ ತಾರೀಕು ಕಾರ್ಯ ಎತ್ಕೊಂಡ್ಬರ್ಬೇಕು ಮಿಸ್ ಮಾಡ್ದಂಗೆ ಎತ್ಕೊಂಡ್ಬರ್ಬೇಕು ಇವ್ನಿಗೆ ಬೈಕ್ ಎಲ್ಲ ನೀವು ನೋಡ್ರಿ ಅಲ್ಲೇ ಡ್ಯೂಕ್ ತಿಳಿ ನಡೀತಾ ಅಂತಾನಂತೆ ಬೈಕ್ ನೀನು ಕೊಡ್ಸ್ಬಿಡ ನಾನು ಏನಾದ್ರು ದೊಡ್ಡ ಮಟ್ಟ ಬೆಳೆದ್ರೆ ಕೊಡ್ತೀನಿ ಬರಲಿ ನನಗೆ ನೀನು ಕೊಡ್ತಿಲ್ಲ ನನಗೆ ಹೇಳ್ತೀನಿ ನೀನು ಕೊಡ್ಸುವಂಗೆ ಅಂತ ನೀನು ಬೆಳೀತಾ ಇದ್ದೆ ಇವನು ಬೈಕ್ ತಗೊಂಡು 18 ವರ್ಷ ಆಗೋಷ್ಟಕ್ಕೆ ಏನಾದ್ರು ಒಂದು ಹಾಕಿದ್ದೀನಿ ಬರಲಿ ತಲೆಗಡ್ಸ್ಕೊಂಡು ಮಾಡೋದು ಅವನು ಮಂಜು ಕೊಡ್ಸ್ತಾನಂತ ಇವ್ನಿಗೆ ಬೈಕ್ RX ಬೇಕಂತ ಇವನಿಗೆ RX ಬೇಕಂತ ಯಾವ ಬೈಕ್ ಬೇಕಲ್ಲ ನಿಂಗೆ ಡ್ಯೂಕು RX ಬೇಕಂತ ನಿಮಗೆ ಇಲ್ಲಾಯ್ತು ಫಸ್ಟ್ ಮನೆ ಹೋಗಿದ್ದು ಇವತ್ತು ಮಹಾಲಕ್ಷ್ಮ ಅಕ್ಕ ವಿಜಯನಗರ ಪೀಸ್ ಆಗೋದು ಏರಿಯಾ ಮಾತ್ರ ಫುಲ್ ಡೀಸೆಂಟಾಗಿ ಹತ್ರ ಬಾಯ್ ಬರೋಣ ಖುಷಿ ಆಯ್ತು ಬೆಳಗ್ಗೆ ನಾಷ್ಟ ಮಾಡ್ಕೊಟ್ಟಿದ್ದೀರಾ ತಿನ್ನಿಲ್ಲ ಅಂದ್ರೆ ಎಷ್ಟೇ ತರಕ ಹೊಟ್ಟೆಗೆ ಅಯ್ಯೋ ಇನ್ನೊಂದ್ಸಲ ಖಂಡಿತ ಬರೋ ಮದುವೆಗೆಲ್ಲ ಎಲ್ಲ ಮುಗಿಸ್ಕೊಂಡು ಬರೋಣ ಸರಿ ಆಯ್ತು ಬರ್ತಾಯ್ತು ಬಾಯ್ ಅಕ್ಕ ಬಾಯ್ ಅಕ್ಕ ನೆಕ್ಸ್ಟು ನೀನ್ ಎಲ್ಗಾನ ಕರ್ಕೊಂಡಿದ್ದೀವಿ ಎಲ್ಗಾನ ಕರ್ಕೊಂಡೋಗು ನನ್ಗೆ ಹೆಂಗ್ ಗೊತ್ತು ಎಲ್ಲಿಗಂತ ನೀವ್ ಹೇಳ್ದಂಗೆ ಕರ್ಕೊಂಡೋಗ್ತೀನಿ ಅಷ್ಟೇನೆ ಎಲ್ಲಿಗಪ್ಪ ಇನ್ನ ಇವ್ರ ಮತ್ತೆ ಹೇಳಪ್ಪ ನೋಡಿ ಹೆಂಗ್ ನಿಲ್ಸೋ ನೋಡಿ ಕಾರ್ಗಳ ಒಂದ್ ಕಾರ್ ಪಾಸ್ ಆಗೋ ಅಷ್ಟೇ ನಿಲ್ಸಿರೋದು ಅಲ್ಲ ಇವಾಗ ಕುಶಾದಾರ್ ಮನೆ ಬಂದಿದ್ದೀನಿ ಏನ್ ಮ್ಯಾಟ್ರ್ ಅಂತ ಹೇಳ್ತೀನಿ ಬರ್ರಿ ಇವಾಗ ಕುಶಾದರ್ ಕತೆನ ಮಿಸ್ ಮಾಡ್ದಂಗೆ ಬರ್ಬೇಕು ಎಂಗೇಜ್ಮೆಂಟ್ ಮಿಸ್ ಆಗಿದ್ದೀರಾ ಕೇಳಿ ಸಿಕ್ಕಾಬಿಟ್ಟು ಬೇಜಾರಾಯ್ತು ಫೋನ್ ಮಾಡ್ತೀನಿ ನಾವು ರಾಜ್ಕುಮಾರ್ಗೆ ಸರಿ ಆಯ್ತು ಹೇಳಮ್ಮ ಕುಶಲ ಕುಶಲನ ಮನೆ ಪರಿಸ್ಥಿತಿ ನೋಡ್ದ ಪಾಪ
ಜನ ಕೇಳಬೇಕು, ಅರ್ಥ ಮಾಡ್ಕೊಳಲ್ಲ. ಫ್ಯಾಮಿಲಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಅವನು ಬಿಸಿ ಆಗ್ಬಿಟ್ಟ ನೋಡ್ರಿ. ಮನೆಗೆ ಎಲ್ಲ ಚೆನ್ನಾಗಿದ್ದೀವಿ, ಮದುವೆ ಬರ್ತಾನೆ ನೋಡ್ರಿ. ಬೇಕಾರೆ ಕಾಲೇಜ್ ಲೈಫು ಅದು ಬಿಟ್ಬಿಟ್ಟು ಪರ್ಸ್ನಲ್ ಫ್ಯಾಮಿಲಿ ಅಂತ ಇರ್ತಾವಲ್ಲ, ಫ್ಯಾಮಿಲಿ ಕಡೆಗೂ ಗಮನ ಕೊಡಬೇಕು. ಅವ್ನು ಆ ಥರ ಫ್ಯಾಮಿಲಿ ಕಡೆ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾವನೆ ಅಷ್ಟು ಬಿಟ್ಬಿಟ್ರೆ ಬೇರೆ ಇನ್ನೇನಿಲ್ಲ. ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಎಂಗೇಜ್ಮೆಂಟ್ ಬರಲಿಲ್ಲ. ಎಂಗೇಜ್ಮೆಂಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಅವ್ರ ಅಕ್ಕ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ, ಸೀರಿಯಸ್ ಆಗ್ಬಿಟ್ಟು ಅವ್ರ ಫ್ಯಾಮಿಲಿಲಿ ಆ ಥರ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬಂದಿರಲಿಲ್ಲ ಅವನು. ನೆಕ್ಸ್ಟ್ ಡೆಸ್ಟಿನೇಷನ್ ಕಿರಣ ಮನೆ. ಅದ್ರ ಹೆಸರೇನು ಹೇಳಿದ ಕಣಪ್ಪ, ನಾಯಿ ಹೆಸರು ಬಗ್ಳತದದು, ಹೆಸರು ಹೇಳಿದೆ ಸುಮ್ಮನತದದು. ಅದೇನು ಹೇಳಿದ್ದ ಅದ್ರ ಹೆಸರು ಲಕ್ಕಿ ಇರ್ಬೇಕು ಅದ್ರ ಹೆಸರು. ಕಿರಣ ಕಾಲೇಜ್ಗೆ ಹೋಗೋನೆ. ನಾನು ಅಲ್ಲಿ ತೆಗಿದ್ದೀನಿ ರೋಡ ಏನು ಚೆನ್ನಾಗಿ ಗೊತ್ತಿಲ್ಲ. ಓಯ್ ನಾನು ನೋಡಿಲ್ವ ನೀನು ಗಂಟೆ ಮಿಸ್ ಮಾಡ್ದಂಗೆ ಎಲ್ಲ ಹೆಂಗೆ ಬಂದಿದ್ದೀವೋ ನೀವು ಹಂಗೆ ಬರಬೇಕು. ಹಾಂ ತಗೊಂತಾರೆ ನಾವು ಅಕ್ಕ ಪಾಪ ಕಾರ್ಪೊರೇಟ್ ಜೀವನ ಎಲ್ಲ ಅವ್ರದೇನೆ. ಎಲ್ಲರೂ ಮಾಡ್ಬೇಕಲ್ಲ, ಬೇರೆ ನಾವಲ್ಲ. ಅಕ್ಕ ಮಿಸ್ ಮಾಡ್ದಂಗೆ ಖಂಡಿತ. ಹಾಂ ಬಾಯ್. ಮುಗಿತಾ ಗೈಸ್? ಇವಾಗ ಎಲ್ಲ ಕೊಟ್ಕೊಂಬಂದಿದ್ದಾಯ್ತು. ಸ್ವಲ್ಪ ನೆಕ್ಸ್ಟ್ ಕೆಲಸ ಏನಮ್ಮ? ನೆಕ್ಸ್ಟ್ ಕೆಲಸ ಇನ್ನೂ ಇವಾಗ ಇದಕ್ಕೆ ಹೋಗ್ಬೇಕು. ಮನೆ ಸೀರೆ ಅಂಗಡಿಗೆ ಹೋಗಿಲ್ಲ, ಅಲ್ಲಿಗೆ ಇನ್ನೂ ಒಂದು 15-20 ಸೀರೆ ಬೇಕಂತ ಎಕ್ಸ್ಟ್ರಾ. ಅವ್ನು ಎತ್ಕೊಂಬರ್ಕೋಬೇಕು. ನಾಗೇಶಣ್ಣ ಹೋಗ್ತಾರೆ, ಕಿರಣ ಮತ್ತು ನಾಗೇಶಣ್ಣ ಕರ್ಕೊಂಡು ಸೀರೆ ಎತ್ಕೊಂಬರ್ಕೋಬೇಕು. ಹಾಂ ಎತ್ಕೊಬ. ಎಲ್ಲ ಏನು ಹಂಗೆ ನಿಂತ್ಕೊಂಡಿದ್ದಿ? ಮನೆಗೊಂಬಿಟ್ಟಿದ್ದ ಮಕ್ಕ ನೋಡಿ ಹೆಂಗಾಗದೆ. ಆ ಹಾಸ್ಪಿಟ್ಲಿಗೆ ಹೋಗ್ಬೇಕು ತಿರ್ಗೋ ಇದಕ್ಕೆ. ಯಾರು ಕರ್ಕೊಂಡ್ತಾರೆ ಇವಳನ್ನ? ಎಲ್ಲ ಎತ್ಕೊಂಡ್ರೆ ಪ್ಯಾಕ್ ಆಯ್ತಾ? ನಾನು ಹೇಳಿ ತಾವಿ ಕೆಲಸ ಮಾಡೋದು ಜಲ್ದಿ ಪಟ್ಟಂತ. ಎಷ್ಟದೆ ಮೇಡಮ್ ಕ್ಯಾಶಿಯರ್? 20,000 ಎತ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ ಅಂತೀನಿ. ಇದಕ್ಕೆಲ್ಲ ಒಂದು ಕವರ್ಗೆ ಅವ್ರು ಹಾಕ್ಬೇಕು. ಪರ್ಸರ ನಂದು ಪರ್ಸ ಕಾಸಿತ್ತು ನಂದು. ನನ್ನೇ ಬಿಟ್ಬಿಟ್ಟು ಉದ್ದಾರಾಗ ಕಾಲೇಜ್ ಹೋದಂಗೆ ಆಯ್ತು ನನ್ನ ಮಗ. ನನ್ನೇ ಬಿಟ್ಬಿಟ್ಟು ಮದುವೆ ಮಾಡಕ್ಕೆ ಬಿಟ್ಬಿಟ್ಟು ಏನ್ ಕಾರ್ ಹೇಳಿ ಬರ್ತೀನಿ ಅಂತ ಅನ್ಬಿಟ್ಟು ಒಬ್ಬನೇ ಕಾಲೇಜ್ ಬರ್ತಾವನೆ. ನನ್ನ ಏನ್ ಕ್ಲಾಸ್ ಬಿಟ್ಟು ಮಿತ್ರ ಕಾರಣ ಕಾಲೇಜ್ ಬರ್ತಾವ ಒಬ್ಬನೇ ಬಿಟ್ಟು. ಅದನ್ನೆಲ್ಲ ಬಿಡ ಅಲ್ಲ, ಒಬ್ಬನೇ ಬಿಟ್ಟು ಕಾಲೇಜ್ ಬರ್ತಾವ ಮಿತ್ರ ಇವನು. ಬರ್ರಿ ತಗೊಳ್ರಿ. ಇಲ್ಲ ಇಲ್ಲ ನೀವು ಎತ್ಕೋಬೇಕು ನೀವು. ನೋಡ್ರಿ ನಾನ್ ಓಡ್ಸಿದ್ರೆ 3 ಜನ ಇರಲ್ಲ. ಅವನ್ ಮದ್ವೆ ಐತೆ ಬೇಡ ಬಾರ. ಅಪ್ಪಿ ಬದುಕ್ಬೇಕು ಅಂತ ಆಸೆ ಐತೆ ಇಲ್ಲೋ ನಿನಗೆ? ಬ್ಯಾಕ್ ಟು ಸೀರೆ ಅಂಗಡಿ. ಏನ್ ತಿರ್ಗಾ ಬಂದ್ರೆ ವಾಪಸ್ ಇರೋದು ಅಂತಾರೆ. ಓನರ್ ನೋಡಿ ಸಾಕಿ ಆಗೋತಾರೆ. ಯಾಕೆ ಮತ್ತೆ ಬಂದ್ರೆ ಅನ್ಕೋತೀರಾ? ನಮಸ್ತೆ. ಜಾಸ್ತಿ ಇದೇನು ಮಾಡಕ್ ಬಂದಿಲ್ಲ, ಸ್ವಲ್ಪ ನಿಮ್ಮನ್ನ ಹುಡ್ಕೊಂಡ್ ಬಂದಿದೀವಿ ನಾವು. ಡಿಮ್ಯಾಂಡ್ ಜಾಸ್ತಿ ಇದೆ. ಹೆಂಗೆ ಅಂತಾವ್ರೆ ನೋಡು ಅಣ್ಣ ಕತೆನಾ. ರೈಸ್ ಶಾರ್ಟೇಜ್ ಆಫ್ ಸ್ಯಾರಿ ಅಭಾವದಿಂದ ಮತ್ತೆ ಬಂದಿದ್ದೀವಿ ಇಬ್ರು ಕರ್ಕೊಂಡು. ಈ ಸರಿ ಲೇಡೀಸ್ ಬಂದಿಲ್ಲ, ಜೆಂಟ್ಸೇ ಬಂದಿದ್ದೀವಿ. ಏನ್ ಸೆಲೆಕ್ಷನ್ ಮಾಡ್ತೀವೋ ಏನೋ. ಆ ಅಣ್ಣನ ಸೆಲೆಕ್ಷನ್ ಮಾಡ್ಕೊಂಡು ನೋಡೋದು ಒಳಗೆ ಬಿಟ್ಟಿರೋ ಅಣ್ಣ ಎಕ್ಸ್ಪರ್ಟ್ ಕಣೋ. ಎಷ್ಟೋ ಹುಡುಗಿ ಸೀರೆ ತೆಗೆದ ಅಣ್ಣ ಕಾಲೇಜ್ ಡೇಸ್ ಅಲ್ಲಿ. ಅಣ್ಣ ಮದ್ವೆ ಆರಾಮಾಗಿ ಐತಣ್ಣ. ಡೈವರ್ಸ್ ಕೊಟ್ಟ ಮಟ್ಟಕ್ಕೆ ಮಾಡ್ತಾನೆ ಅಂತಾರೆ ಅಣ್ಣ. ಮನೆಯಿಂದ ಆಚೆ ಹಾಕ್ತಾರೆ. ಸುಮ್ಮನೆ ಅಣ್ಣನೆಲ್ಲ ಸೈಕಲೈ ಅಲ್ಲ ಅಷ್ಟು ಸೆಲೆಕ್ಟ್ ಮಾಡಿ ಇಕ್ಕಿದೀವಿ. ಅದು ಬಿಟ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಎಷ್ಟು ತಗೋಬೇಕು? ತಗೊಂಡಿದ್ದು ಅಣ್ಣಂಗೆ ಗೊತ್ತಬೇಕು, ರಮೇಗೆ ಗೊತ್ತು. 20 ಸೀರೆ ಬೇಕೀಗ ಎಕ್ಸ್ಟ್ರಾ. ನೋಡಿ ಕಲ್ಲಿ ಕಿರಣ. ಒಂದು 2 ದಿವಸ ಬಂದ ಅಂತಂದ್ರೆ ನಾವೇನಾರು ಮುಂದೆ ಅದನ್ನ ಹುಡುಗಿದಿರು ಸಿಕ್ಕಿದ್ರೆ ಸೆಲೆಕ್ಟ್ ಮಾಡಕ್ಕೆ ಜಾಸ್ತಿ ಜಂಕ್ಷನ್ ಚೆನ್ನಾಗಿಲ್ಲ. ಟ್ರೈನ್ ಆಗಲಿ ಅಂತ ಅಣ್ಣ ಕರ್ಕೊಂತೀರ ಅಷ್ಟೇ. ನೋಡು ಸೀರೆ ಸೆಲೆಕ್ಟ್ ಮಾಡ್ಕೊಳೋದಾಗ್ಲಿ, ಬಾರ್ಗಿನ್ ಮಾಡೋದಾಗ್ಲಿ. ಬಾರ್ಗಿನ್ ನೋಡಿ ಒಂದು ಇರನ್ನ ಅಲ್ಲಿ ನನಗೆ ಬೇಜಾರಾಗಿ ನಾನು ಸೆಲೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅದೇ ಬೇಜಾರಾಗಿ. ಯಾವ ಸೆಲೆಕ್ಟ್ ಮಾಡಿದ್ದೀನಿ ನೀನು? ತೋರ್ಸ ತೆಗಿ ಆಚೆಗೆ ತೆಗಿ ನೋಡೋಣ. ಒಂದು ಯಾವ್ದು ಯೆಲ್ಲೋ ಕಲರ್ ಎಲ್ಲ ಇತ್ತು ಅದು ತೆಗಿ. ನಾನೊಂದು ಎತ್ಕೊಂಡೆ ಅದನ್ನ ಎತ್ಕೊಂಡೆ ಯೆಲ್ಲೋ ಕಲರ್. ಗೋಲ್ಡ್ ಕಲರ್ ನನ್ನ ಸೆಲೆಕ್ಷನ್ ಅದು. ಅದು ಮಾಡಿದ್ರೆ ಚೆನ್ನಾಗಿ ಬರೋದು. ಇದು ಚೆನ್ನಾಗೈತೆ. ಇಲ್ಲಿ ನೋಡು, ಇಲ್ಲಿ ಕಮ್ಮಿನೇ ಸ್ಟಾರ್ಟ್ ಆಗಿ ಹಿಂಗೆ ಜಾಸ್ತಿ ಅಲ್ಲ ನೋಡು. ಅವು ಬರೆನೇ ಹಾಕ್ಬಿಡ್ತಾರೆ. ಆ ಬಾಕ್ಸಲ್ಲಿ ಇರೋದು ರೆಡ್ ಬಾಕ್ಸ್ ಅಲ್ಲವಲ್ಲ, ಬರೆ ಹಾಕ್ಬಿಟ್ಟು ಕೊಯ್ದು ಕಳಿಸ್ತಾರೆ. ಅಲ್ಲ 1 ಲಕ್ಷ ಮೇಲೆ ಅಂತೆ. ಅಲ್ಲ ನಾನು ಹೇಳಿದ್ರೆ ಕಮ್ಮಿ ಕಾಸು ಇದ್ರೆ ಸ್ಟಾರ್ಟ್ ಆಗಲಿ. ಅಲ್ಲಿ ರೆಡ್ ಬಾಕ್ಸ್ ಅಲ್ಲವಲ್ಲ, ಅವೆಲ್ಲ ಕೊಯ್ದು ಕಳಿಸ್ಬಿಡ್ತಾರೆ. ಒಂದೇ ಸಲ ಕೊಯ್ದು ಕಳಿಸ್ಬಿಡ್ತಾರೆ. ಅದ್ರಾಗ 1 ಲಕ್ಷ ಅಂತೆ ಅವು. 1 ಲಕ್ಷ? ಹ್ಞೂ ವಾಕ ಮದುವೆ ಆಗೋಡಿ ಹೆಂಗೆ ಪ್ಲಾನ್ ಹಾಕಿದ್ದೀನಿ ಎತ್ತಾಕೊಂಬರೋಣ ಅಂತ. ಇವೆಲ್ಲ ಬೇಡ ಸುಮ್ಮನೆ ರೀ. ಅವಳು ಎತ್ತಾಕೊಂಡು ಚೂಡಿದಾಗ ಓಡ್ಬರೋದು. ಸೀರೆ ಉಟ್ಕೊಂಡೆ ಗಾಡಿಲೆಲ್ಲ ಎತ್ತಕ್ಕಾಗಲ್ವಲ್ಲ. ಅಲ್ಲೂ ಗಾಡಿ ಓಡಿಸ್ತಾ ಇದೀವಿ. ಕಾರು ಅಂತ ಬಯಲು ಬರಲ್ಲ. ಏಯ್ ಬಿಡಾರಿ. ಆ ಹುಡುಗಿ ಬಂದ ಕಾಡ್ತಾಣ ನೋಡು. ಸೆಲೆಕ್ಟ್ ಮಾಡೋ ಅಣ್ಣನ ಸೆಲೆಕ್ಷನ್ ನೋಡ್ರ.
ಕುಡಿ ಫ್ರೆಂಡ್ ನೋಡಿ ಇಟ್ಕೊಂತೀವಿ ಒಂದು ಎರಡಾದ್ರು. ಇಬ್ರು ಹೆಂಗ್ ಬಂದಿದ್ದು ಅಸಿಸ್ಟೆಂಟ್ಗಳು ಕಾಣ ನಿಂಗೆ ನೀವು ಹೇಳಿದ ಕೆಲಸ ಹಿಂಗೆ ಮಾಡು ಅಂತ ಬಾಯ್ಲಿ ನೀನು ಎಡಗಲ ತೋರಿಸಿ ಬಲಗೈ ಮಾಡ್ತೀವಿ ನಾವು. ಅಮ್ಮ ಈ ಥರದ್ದು ಇದು ವಿತ್ ಬ್ಲೌಸ್ ಅಲ್ವಾ ಅವೆಲ್ಲ? ಸ್ವಲ್ಪ ಜಾಸ್ತಿ ನಮ್ಮ ಇದ್ರು ಕೇಳ್ತಾ ಹೇಳಿತ್ತು ಕೇಳಿ ನೋಡು. ಇಲ್ಲವಲ್ಲ ಸಾಕು ಬೇಡ ಅಷ್ಟೇ. ಕಾಣಿಸ್ತಿಲ್ಲ ಬೇಡ ಬೆಳಿಗ್ಗೆ ಹೊತ್ತೆ ಸಾಕು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಮರ್ಜೆನ್ಸಿ ಇರಲಿ ಹೊತ್ತು ಎಕ್ಸ್ಟ್ರಾ ಅಂತ ನೀರು ಅಷ್ಟೇ. ಎಲ್ಲ ಯಾರು ಕೊಡೋರೆಲ್ಲ ಕೊಟ್ಬಿಟ್ಟಿದೀವಿ ಪಕ್ಕ ಎಲ್ಲ ಫಿಕ್ಸ್ ಆಯ್ತು. ಇರ್ಲಿ ಯಾಕಪ್ಪ ಜೀವ ಅಂತ ಮಂಜುನ ಹಳೆ ಡೋವಿಗೆ ಒಂದು ಮುಚ್ಚಾರೆ ಬಾಯ್ಲಿ ಎಲ್ಲ ಬರೀ ಉಳಿಂಡೆ ಕೆಲಸ ಮಾಡ್ತಿಲ್ಲ. ಹಳೆ ಡೌನ ಮದ್ವೆ ಕಾಂಟ್ಯಾಕ್ಟ್ ಮಾಡದ ಪರವಾಗಿಲ್ಲ ಮಾಡ್ಕೊಣ. ಏನೋ ಆಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀ ಗೊತ್ತಿಲ್ಲ ಯಾವ್ದನ್ನ ಡವ್ ಅಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಪೋರ್ಟ್ ಮಾಡ್ತೀವಿ ಮಂಜ. ನಾವು ತಲೆ ಕಟ್ಸ್ಕೊಂಡ್ ಮಾಡೋದು ನಿನಗೋಸ್ಕರ ಅವ್ಜಿ ಬಿಡಿ ನೋಡ್ತಾರಲ್ಲ ಹುಡುಗರು ಫಿಲಮ್. ಆಮೇಲೆ ಯಾರಪ್ಪ ಅವನು ಇಂಥ ನನ್ನ ಮಗ ಅನ್ಕೊಂಡವ್ರು. ಹುಡುಗರು ಫಿಲಮ್ ಬರೆಯ ನಾನು ಶ್ರೀರಾಮ್ ಇದ್ದಾಗ ನಾನು ಹುಡುಗಿ ವಿಚಾರದಾಗೆ ಹುಡುಗರು ಫಿಲಮ್ ಅಲ್ಲಿ ಸೀನ ಕಿಟ್ಟಿದಾರ ಅವ್ನ ಕಾಲ್ ಕರ್ಕೊಂಡು ಹೋಗಿ ರೆಡಿ ಮಾ ಅಂತಾರ ಕಿಳಿ ಕರ್ಕೊಂಡು ಹೋಗಿ ರೆಡಿ. ಅಣ್ಣ ಒಂದು ದೊಡ್ಡ ಕಾಸ್ಟ್ಲಿ ಸೀರೆ ಸ್ಟಾರ್ಟ್ ಮಾಡ್ತಾವ್ರೆ ಅವ್ರ ಹೆಂಡತಿಗೋಸ್ಕರ. ಅಣ್ಣ ಹೆಂಡತಿಗೆ ಅಲ್ವಣ ನಾನು ಏನಂತ ಹೇಳಪ್ಪ ಇನ್ಯಾರು ಹೇಳಪ್ಪ ಅಕ್ಕನಿಗೋಸ್ಕರ ಅಕ್ಕ ಅತ್ತಿಗೋಸ್ಕರ ಮೇಘತಿಗೋಸ್ಕರ ಮೇಘನ ಹೆಸರು ಮೇಘ ಅಂತ. ಮೇಘನ ಅಲ್ವಣ? ಮೇಘನ ತಾನೇ ಅಣ್ಣ ನಾಚಿಕೆ ಕಾಣ್ಕೊ ಬರೀ ಮೇಘ ಬರೀ ಮೇಘ ಅಂತ ನೋಡಪ್ಪ. ನಿಮ್ಮ ಅಕ್ಕನ ಹೆಸರು ಇವ್ರ ಅಕ್ಕನ ಹೆಸರು ಅದೇ ಕಣ. ಏ ನಮ್ಮ ಅಕ್ಕನ ಹೆಸರು ಅಪ್ಪಿ ನಿಮ್ಮ ಅಕ್ಕ ನೋಡ್ದೆ ಕಳಿಬೋದು. ಎಲ್ಲ ಅದು ಡಿಪ್ರೆಷನ್ನು ಏನು ಡಿಪ್ರೆಷನ್ ಕೆಲಸ ಅಯ್ಯೋ ಅಷ್ಟಾಗಲೂ ಸಿಸ್ಟಮ್ ಇಕ್ಕಂಡು ಊಟ ಮಾತಾಡಲಿ ಅದು ಕತ್ಲ ಮನೆಯಲ್ಲಿ. ಅಣ್ಣ ಯಾವ ಥರ ಮಾಡಿದ್ರೆ ಹೆಣ್ಮಕ್ಳು ನಾಚ ಬಿಡ್ತಾರೆ ಸೀರೆ ತೆಗಿಯೋದ್ರಾಗಲಿ ಬಾರ್ಗೇನ್ ಮಾಡೋದ್ರಾಗಲಿ. ಅದಕ್ಕೆ ಇವ್ರ ಒಬ್ಬರು ಇರಬೇಕು ಮದುವೆ ಟೈಮಲ್ಲಿ. 4 ಸೆಲೆಕ್ಟ್ ಮಾಡ್ದಾಗ ಇಬ್ರು 4 ಮಾಡ ಅಂದ್ಬಿಡ್ತು. ಅವನ್ನ ಸೆಲೆಕ್ಟ್ ಮಾಡಿರಿ ಇಲ್ಲೇ ನೋಡಲಿ ಆಯ್ತು ನೋಡ್ರಿ. ಇದೊಂದು ಇದು 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 ನಾನು ಕಿರಣ ಸೆಲೆಕ್ಟ್ ಮಾಡಿದ್ದೆ. ನಾವು ಇಬ್ಬರು ಮಾಡಿದ್ದು ನೋಡಿ ನಮಗೆ ಇಷ್ಟ ಆಯಿತು ನೋಡಿ. ಕಮ್ಮಿ ಕಾಸಲ್ಲಿ ರೇಷ್ಮೆ ಸೀರೆ ಕಾಣ್ತದೆ. ಇದು ವಯಸ್ಸಾದವ್ರಿಗೆ ಅಜ್ಜಿದ್ರು ಕೂಡ ಚೆನ್ನಾಗಿರ್ತದೆ. ಅದಕ್ಕೆ 5 ಮತ್ತು ಈ ಬಾಕ್ಸಲ್ಲಿ 5 ಹೊತ್ತೆ ತೊಗೊಂಡು ನಾನು ಇನ್ನು ಮಿಕ್ಕಿದಾಗ ಅಣ್ಣಂಗೆ ಏನು ನೋಡೋದು ಇವೆಲ್ಲ ಮಿಡ ಅಂತ ನೋಡೋಣ. ಇರೋ ಅಣ್ಣ ಸೆಲೆಕ್ಟ್ ಮಾಡಿಲ್ಲ ಅಷ್ಟು ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡೋಣ. ಬಟ್ ಈ ಸೀರೆ ಡಾರ್ಕ್ ಇರೋದು ಚೆನ್ನಾಗಿ ಕಾಣಲ್ಲ, ಲೈಟ್ ಕಲರ್ ಸೀರೆ ತಗೋಬೇಕಾರೆ ಬರೀ ಸೀರೆ ಮಾತ್ರ ನೋಡೋದಲ್ಲ, ಆ ಸೀರೆ ಉಟ್ಕೊಂಡು ಯಾವ ಥರ ಅಂತ ಅದನ್ನ ನೋಡಬೇಕು. ಅಣ್ಣ ಆ ಥರ ಎಕ್ಸ್ಪ್ಲೇಷನ್ ಆ ಥರ ಇಮೇಜಿನ್ ಮಾಡ್ತಾಣ ಸೀರೆನ ಸುಮ್ಮನೆ ತಗೊಳ್ಳಲ್ಲ. ಇವಾಗ ಅವಂಟಿ ಕೇಳ ಅಲ್ವಂಟಿ ಸೀರೆ ಮೇನ್ ಆಗಲ್ಲ ಉಟ್ಕೊಂಡು ಹೆಂಗೆ ತೊಗೊಂಡು ಅನ್ನೋದು ಯೋಚನೆ ಮಾಡಬೇಕು. ಕರೆಕ್ಟು ನೋಡು ಮಂಜ. ಅಲ್ಲ ಅಲ್ಲ ಅದಕ್ಕೆ ನಾನು ಫಸ್ಟ್ ಮಂಜಂಗೆ ಅಂತಿದ್ದೆ ನಾನು ಯಾವ್ದು ಬೆಳಗಿರೋಳ ಮದುವೆ ಆಗು ಅಂತ. ಯಾವ್ದು ಹಾಕೊಂಡ್ರು ಚೆನ್ನಾಗಿ ಕಾಣ್ತದೆ. ಏನೋ ತಲೆ ಒಳ್ಳೆ ಬಿಡ್ತಿ ಕಣ ಅವನು ಚೆಕ್ ಮಾಡ್ತೀನಿ ಬರ್ಲ. ಅಯ್ಯೋ ಅವೆಲ್ಲ ಬರೀ ಹಾಕ್ಬಿಡ್ತಾರ ಪಿ ನೋಡೋಣ. 1 ಲಕ್ಷ ಸೀರೆ ನೋಡಿದ ನಾನು ಜೀವನದಲ್ಲಿ. ಸರಿ ಆರಾಮೇಲೆ ಕೆಂಪು ಕಲರವು ಒಂದು 50,000 70,000 75,000 ರೇಂಜು. ಅದ್ರಾಗಿರೋ ಚಿನ್ನದ ಡಬ್ಬದಾಗಿರೋವು ಚಿನ್ನದ ಕಲರ್ ಡಬ್ಬ ಅದಕ್ಕೆಲ್ಲ 1 ಲಕ್ಷ ಅಂತೆ. ನಾವು ಅದ್ರ ತಗೊಂಡಿದ್ದು ರೆಡ್ ಕಲರ್ ಡಬ್ಬ. ತಂಗಿಗ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಇದು ಸೆಲೆಕ್ಟ್ ಮಾಡೋರು ಅಂತ ಅಣ್ಣ. ನಾನು ಫಸ್ಟ್ ಒಂದು ಹುಡುಗಿನ ಹಾಕೊಬೇಕು ಮಂಜಲಿ ಬೇಗಲ್ಲಿ. ಗಾಳಿ ಹಾಕೊಂಡಿದ್ದಲ್ಲ ಮತ್ತೆ ಹಿಂಗೆ ಹಾಕೊಂಡಿದ್ದೀನಿ. 2 ಬೇಕಾ? 2 ಬೇಡ ಕಣ ಕಿರಣ. ಅವಳ ಮನೆ 3 ದಿವಸ 3 ದಿವಸ ಇರ್ಬೇಕಾಗ್ತದೆ. ಕಿರಣ ಬಿಲ್ಲಿಂಗು ಎತ್ಕೊಳ್ರಿ. ಅದು ನಮ್ಮವೇ. ಅದಿರ್ಲಿ ತಡೆ ಬರ್ತೀವಿ ಅಲ್ಲೇ ಇರೋದು. ಹಂಗೆ ಹಾಕೋಣ ಮೇಲೆ ಇಕ್ಬಿಡ್ರಿ. ಅಕ್ಕ ನೋಡ್ದ ನೋಡ ಅದನ್ನ ಅವರೇ ತರ್ಬೇಕಾಯ್ತು, ನಾವೇ ತೊಗೊಳ್ತಾ ಇದ್ದೀವಿ. ಬೇಡಕ್ಕ ಅಣ್ಣ ಬಿಲ್ಲಿಂಗು ನೋಡ್ತಿದ್ದಂಗೆ ಅಣ್ಣ ಗಾಬರಿ ಬೀಳ್ತದೆ. ಅಣ್ಣ ಹೋಗಿ ಈ ಸೀರೆಗೆಲ್ಲ ಸುಮ್ಮನೆ ಮಟೀರಿಯಲ್ ಹೆವಿ ಡಿಸ್ಕೌಂಟ್ ಕೊಡ್ಬೇಕು ಇವಾಗ. ರಫ್ ರಫ್ ಅಂತ ಒಂದು ಕಮೆಂಟಿಗೆ ಇನ್ ಡೀಟೇಲ್ ಅಡ್ರೆಸ್ ಹಾಕ್ಬಿಟ್ಟು ಪಿನ್ ಮಾಡಿದ್ದೀನಿ ಹೌದಾ. ಇವಾಗ ನೋಡಿ ಬಿಲ್ ಹೆಂಗ್ ಮಾಡಿದ್ದಾರೆ ಅಂತ. ಮದ್ವೆ ಬರ್ಬೇಕಣ್ಣ. ಇಲ್ಲೇ ಹತ್ತಿ ಬೆಲೆ ಇಕ್ಕೊಂಬಿಟ್ಟ ಕಾರ್ಡ್ ಕೊಡೋರ್ಗೆ ಅಲ್ಲಿ ತಿರುಗಿ ಇಕ್ಕೊಂಬಿಟ್ಟಾನೆ. ಅಲ್ಲಿ ಒಟ್ಟ ಇನ್ನ ಎಕ್ಸ್ಟ್ರಾ ಇಲ್ಲ ನೋಡಲ್ಲಿ. ಜಸ್ಟ್ ನೈಟ್ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋವಾಗ ಒಂದ್ ಹೆಜ್ಜೆ ಕಟ್ಟಿ ಕೊಡ್ರೆ ತಾಸ್ತು ಅಂತ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟೇ. ನಿಮ್ಮ ಅಂಗಡಿ ಸೀರೆ ಎಲ್ಲ ಅಲ್ಲೇ ನಿಮ್ಮ ಅಂಗಡಿ ಸೀರೆ ಉಟ್ಕೊಂಡಿರ್ತಾರೆ. ತಗೊಳ್ಳಿ ಮಿಸ್ ಮಾಡೋದು ಬರ್ಬೇಕು. ಹೇಳ್ತೀನಿ 100% ಮಿಸ್ ಮಾಡೋದು. ಅದು ನೋಡಿ ನಿಮಗೆ ಮತ್ತೊಂದ್ಸರಿ ಫೋನ್ ಮಾಡ್ತೀವಿ ಬೇಕಂದ್ರೆ. ಹೌದಾ ನೋಡೋಣ. ಬಂದ್ರೆ ಸೀರೆ ಅಂಗಡಿಯವ್ರ ಅಂತ ಇನ್ನ ಬೇರೆ ಮದ್ವೆ ನೋಡೋಣ. ನೆಕ್ಸ್ಟ್ ನೋಡಿ ನನ್ನ ಇವೆಷ್ಟು ನಿನ್ನ ಬೆಳಗ್ಗೆ ಎಲ್ಲಿಕ್ಕಿದೆ ಇವು? ಎಲ್ಲಣ್ಣ ಇವೆ ಕಣ 5. ಐದಾ? ಅವ್ರು 3 ತಾನು ಕೊಟ್ರಲ್ಲ ಎಲ್ಲ ಅವ್ರು ಇಲ್ಲ ನೋಡ್ರಿ. ಇವ 5 ಎಂಟದ್ದು 3 ಅಲ್ಲಿ ನೋಡೋಣ ಬೇಕಾ ಬೇಡ. ಅಣ್ಣ ಫಸ್ಟ್ ಅವನ್ನ 17 ನೀವು 2 ಸೀರೆ 1400ಗೆ 2 1600 ಅವು ರೇಟ್ ಹೆಂಗ್ ಹಾಕ್ತೀರ? ಏನು ಸೀರೆ ನಾವು
ಅವ್ರು ಹೇಳಿ ಅಣ್ಣ ಅವ್ರು ಹೇಳಿ 1400 ಕಣ ಅವರು. ಅವ್ರ ಸೀರೆ ಬ್ಲೌಸ್ ಎಲ್ಲ ನೋಡ್ಬಿಟ್ರೆ ಇರೋಣ ಅವ್ರು ಇಬ್ರು ಕಳ್ಸ್ರಿ ಕೊಟ್ಟವ್ರನ್ನ 1400 ರೂಪಾಯಿ 2 ಅಂತಂದ್ರು. ನೀವೇನು ಕೇಳಕೋಬೇಡ್ರಿ, ಸ್ಟಾಫ್ ಅವ್ರಿಬ್ರು ಹುಡುಗಿರು ಕೊಟ್ರಲ್ಲ ಅವರು ಸ್ಟಾಫ್ಗಳು. ಪಾಪ ಅವ್ರೇನು ಬೈಯೋಕೋಬೇಡ್ರಿ. ಅಕ್ಕ ಬನ್ನಿ ಇಲ್ಲಿ. ಅವಣ್ಣ ಕಡಿಮೆ ಬಿಟ್ಬಿಡ ನೋಡ್ಕೊ ಆಮೇಲೆ ಅಂತ ಬಂದ್ರ. ಪರವಾಗಿಲ್ಲ ಬನ್ನಿ ಬನ್ನಿ. ಅಕ್ಕ ಇದು 2 ಸೀರೆ ಏನ್ ಪ್ರೈಸ್ ಹೇಳಿದ್ರಿ? ಈಗ ಪರವಾಗಿಲ್ಲ, ನೀವ್ ಏನ್ ಹೇಳಿದ್ರ ಸರಿ ಸರಿ. ಇವಾಗ ಯಾರು ಹೇಳಿದ್ದು? ನೀವು ಯಾವಾಗ ಹೇಳಿದೆ? ಕಾಫಿ ಟೈಮ್ ಆಯ್ತು, ಟೀ ಬರುತ್ತೆ, ಹೋಗಿ ಈಗ. 1400 ರೂಪಾಯಿಗಳ 1400 ರೂಪಾಯಿಗಳ ಅವ್ರು ಇವಾಗ ನಮ್ ಲೆಕ್ಕಾಚಾರ ಚೇಂಜ್ ಮಾಡ್ಬಿಡ್ತಾರೆ. ನೀವು ಹೋಗಿ, ನೀವು ನಿಮ್ಗೆ ಗೊತ್ತು, ನೀವು ಹೋಗಿ ಅಕ್ಕ. ನೀವು ಹೋರಿ ಟೀ ಕುಡಿ ಹೋರಿ. ಹಾಂ ರಪ್ ಅಂತ ಬೇಗ ಗೈಸ್. ಬಾರ್ಗನಿಂಗ್ ನೋಡಿದಿರಾ? ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಬಿಡ್ರಿ. ಟೋಟಲ್ ಬಿಲ್ ತೋರಿಸ್ತೀನಿ. ಇದಾಯ್ತು ನಮ್ಗೆ ಈ ಸೀರೆ ಬಂದಿರೋದು ಇವಾಗ. ಬಾಯ್ ಅಣ್ಣ ಬಾಯ್. ಮದುವೆ ಮಿಸ್ ಮಾಡ್ದಂಗೆ ಬಂದ್ಬಿಡ್ರಿ ಗೈಸ್. ಮತ್ತೆ 17,000 ರೂಪಾಯಿ ಬಿಲ್ಲು. ನೀವು ಅಷ್ಟು ಹೇಳ್ಕೊಂಡು ಹೋಗ್ತಾ ಇರೋವು. 17,000 ರೂಪಾಯಿ ಕೊಯ್ದಿರ್ತೀರ್ಗ. ಅದೇನು ಕಮ್ಮಿ ಮಾಡಲಿಲ್ಲ ಸಪ್ಲಿ. ಇವರೇ ಕೊಯ್ದು 15,000 ರೂಪಾಯಿ, 17,000 ರೂಪಾಯಿ. ಅಣ್ಣ ನೀರು ಬರಲ್ಲ ಅವರ ಬಾಟ್ಲಿ ಇಲ್ಲ ಅವ್ರ ಹತ್ರ. ಓಪನ್ ಮಾಡ್ಲಿಕ್ಕೆ ಕಿರಣ, ಡಿಕ್ಕಿ ಓಪನ್ ಮಾಡ್ಲಿ ಬಾರೋ. ಏನೋ ಇಪ್ಪತ್ತೆ ಮನೆಗೆ ಕಾರ್ ಬಿಟ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋಣ. ಏನಂದ್ರೆ ಮದುವೆ 12:30 ಮನೆ ಬಂದು ನೋಡು ಮದುವೆ ಮಾಡಕ್ಕೆ ಓಡಾಡಕ್ಕೆ. ಮತ್ತೆ ನಾನು ಏನಪ್ಪ ಮಾಡೋಕ್ಕಾಗ್ತದೆ ಅಗಳ. ಇಲ್ಲಿ ನೀನು ಮಾಡಲೇಬೇಕು. ನೀನಂತೂ ಮಾಡಲ್ಲ, ನಾನಾದ್ರೂ ಮಾಡ್ತಾ ಇದ್ದಾನೆ. ಖುಷಿ ಪಡು ಗಾಯ್ಸ್. ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಇವತ್ತಂತೂ ಎಲ್ಲೆಲ್ಲಿ ಓಡಾಡ್ಬಿಟ್ಟು ನಾವು ಒಂಚೂರು ಗೊತ್ತಾಗ್ತಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ನಮ್ಮ ನೆನಮಂಗಲ ಬಸವನಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಆ ಕಡೆಯಿಂದ ಹೊಸಕೋಟೆ, ದೇವನಹಳ್ಳಿ, ವೈಟ್ ಫೀಲ್ಡ್ ಎಲ್ಲ ಸುತ್ತಾಕೊಂಡು ಮೆಜೆಸ್ಟಿಕ್ ಸುತ್ತಾಕೊಂಡು ಒಂದು ರೌಂಡ್ ಹಿಂಗೆ ಬಂದುಬಿಟ್ಟೆ. ಏನೇನೋ ಪ್ಲಾನ್ ಹಾಕೊಂಡು ಹೋದ್ರೆ ಎಲ್ಲ ದಿಗಟ್ ಆಯ್ತು ಇವತ್ತು. ಒಂದು ಅನ್ಕೊಂಡಾಗ ಅರ್ಧ ಆಯಿತು, ಅರ್ಧ ಆಗಲಿಲ್ಲ ಅಷ್ಟೇ. ಮದುವೆ ಆಟ ನೋಡ್ರಿ ಕರೆಕ್ಟಾಗಿ ಟೈಮ್ ಇವಾಗ 12 ಗಂಟೆ 35 ನಿಮಿಷ. ಇಷ್ಟೊತ್ತಾಗೋದು ಇವಾಗ ಮನೆ ಬಂದಿದ್ದೀನಿ. ಒಂದು ಸ್ವಲ್ಪ 8 ಗಂಟೆಗೆ ಊಟ ಮಾಡಿದೆ. ತಿರ್ಗಾ ಹೊಟ್ಟೆ ಒಂದು ಸ್ವಲ್ಪ ತಿನ್ಬಿಟ್ಟು ಏನಾರು ಮಾಡಬೇಕು. ಬಾಯ್ ನಾಳೆ ಸಿಗೋಣ.